ಮನಸ್ಸಿದ್ದರೆ ಮಾರ್ಗ. ಮತ್ ನಮ್ಮಲ್ಲಿ ಹೆಚ್ಚಿಗೆ ಹೆಣ್ಮಕ್ಳೆಲ್ಲ ನ್ಯಾವ ಹೇಳೋರೆ ಹೆಚ್ಚಿಗೆ. ಈ ಬಾರಿ ರೈತ ಮಹಿಳೆಯನ್ನು ಆರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ರೈತ ಮಹಿಳೆಯಾಗಿ ಆಯ್ಕೆಯಾಗಿರುವಂತಹ ಉಜ್ವಲ್ ಡೈರಿ ಫಾರ್ಮ್ನ ಗೀತಾ ಮಾರುತಿ ಕಾಶಂಪುರ್ ಮೇಡಮ್ ಅವರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಲತಾ ಮೇಡಮ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಇವರು ಸಹಿತ ಬ್ಯಾಚಲರ್ ಆಫ್ ಇಂಜಿನಿಯರಿಂಗ್ ಅನ್ನ ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿಯಲ್ಲಿ ಮುಗಿಸಿದ್ದಾರೆ. ಇವರು ನಮ್ಮ ಗುಲ್ಬರ್ಗಾ ಯೂನಿಯನ್ದ ಮಾರುತಿ ಕಾಶಂಪುರ್ ಅವರ ಶ್ರೀಮತಿಯವರು ನಿರ್ದೇಶಕರಾಗಿರುವಂತಹ ಇವರು 43 ಮುರಾ ಎಮ್ಮೆಗಳ ಘಟಕವನ್ನು ನಡೆಸುತ್ತಿದ್ದಾರೆ. ಎರೆಹುಳು ಗೊಬ್ಬರದ ತಯಾರಿಕೆಯನ್ನ ಕಳೆದ 1.5 ವರ್ಷದಿಂದ ಮಾಡುತ್ತಿದ್ದಾರೆ. 2018ರಿಂದ ಈ ಹೈನೋದ್ಯಮದಲ್ಲಿ ತೊಡಗಿರುವ ಇವರು ದಿನಕ್ಕೆ 300ರಿಂದ 350 ಲೀಟರ್ ಹಾಲು ಉತ್ಪಾದನೆ ಮಾಡಿ ಯಶಸ್ವಿ ಹೈನೋದ್ಯಮಿ ಆಗಿದ್ದಾರೆ. ಧನ್ಯವಾದಗಳು. ನನ್ನ ಹಸ್ಬೆಂಡ್ ಅವರು ಕೆಎಂಎಫ್ ಡೈರೆಕ್ಟರ್ ಮಾರುತಿ ಕಾಶಂಪುರ್ ಸ್ಟೇಟ್ ಡೈರೆಕ್ಟರ್. ಅವ್ರು ಎಲ್ಲ ಕಡೆ ನೋಡ್ತಾರಲ್ಲ ಹೇಳೋರಂತೆ ಆಕ್ಚುಲಿ ಡೈರಿಗಳಲ್ಲಿ ಹಾಲಿಗಿಂತ ಎರೆಹುಳು ಗೊಬ್ಬರದಲ್ಲೇ ಹೆಚ್ಚಿಗೆ ಪ್ರಾಫಿಟ್ ಇದೆ ಅಂತ. ತಿಂಗಳಿಗೆ ನೀವು ಹಾಲಲ್ಲಿ ಎಷ್ಟು ಗಳಿಸ್ತಿರಲ್ಲ ಅದಕ್ಕಿಂತ ಹೆಚ್ಚಿಗೆ ವರ್ಮಿ ಕಂಪೋಸ್ಟ್ ಇದೆ ಅಂತ ಇವ್ರು ನನಗೆ ಹೇಳೋರು. ನೀನ್ ಮಾಡು ಅಂತ. ನನ್ಗೆ ಅಷ್ಟು ನಾನ್ ಸೀರಿಯಸ್ ತಗೊಂಡಿರ್ಲಿಲ್ಲ. ಆಮೇಲೆ ಅವ್ರು ಅಂದ್ರು ಇಲ್ಲ ಇದಕ್ಕಿಂತ ಹೆಚ್ಚಿಗೆ ಪ್ರಾಫಿಟ್ ಇದೆ ಅಂತ ಹೇಳ್ತಾರೆ. ನಿನ್ಗೆ ಅದ್ ಎಷ್ಟು ಮತ್ತೆ ಅದಕ್ಕೆ ಖರ್ಚು ಬೇಕಲ್ಲ, ಮತ್ತೆ ಅದಕ್ಕೆಲ್ಲ ಹೌದುಗಳು ಕಟ್ಬೇಕು, ಮತ್ತೆ ಅದೆಲ್ಲ ಇನ್ವೆಸ್ಟ್ಮೆಂಟ್. ನನ್ನ ಹತ್ರ ಅಷ್ಟೆಲ್ಲ ರೊಕ್ಕ ಇಲ್ಲ, ನಾನ್ ಮಾಡಲ್ಲ ಅಂತ. ಅವ್ರ ಏನಂತಂದ್ರು ನಿನ್ಗೆ ಅದೆಷ್ಟು ಇನ್ವೆಸ್ಟ್ಮೆಂಟ್ ನಾನ್ ಕೊಡ್ತೀನಿ, ನಿನ್ಗೆ ಹೌದಿಗೆ ಇನ್ವೆಸ್ಟ್ಮೆಂಟ್ ನಾ ಕೊಡ್ತೀನಿ, ನಿಂದ ಅದು ಗೊಬ್ಬರ ಮಾರಿದ್ಮೇಲೆ ನನ್ ರೊಕ್ಕ ನನಗೆ ವಾಪಸ್ ಕೊಡು. ಆಯ್ತು ಅಂತಂದು ಅದ್ ಆಕ್ಚುಲಿ ಕಾಣಲ್ಲ. ಅಲ್ಲಿ ಬೆಡ್ ಮಾಡಿದೀನಿ ನೋಡಿ. ಅದು ಬರೀ 6 ಬೆಡ್ಗೆನೆ ನನಗೆ 60,000 ಖರ್ಚು ಬಂತು. ಕೆಂಪ್ ಕಲ್ಲಿಂದು ಬರೀ ಎಷ್ಟು ಗೊತ್ತಾ, ಹಿಂಗ್ 30 ಫೀಟ್ 30x3 2 ಫೀಟ್ ಹೈಟ್ಗೆ 6ಕ್ಕೆ ನಂಗೆ 60,000 ಖರ್ಚು ಬಂತು. ಮತ್ತೆ ನನ್ 2 ದಿನದ ಹೆಂಡಿ ಒಂದ್ ದಿನಕ್ಕೆ ತುಂಬ ಹೋಗುತ್ತೆ. 2 ದಿನದ್ದು 1 ದಿನಕ್ಕೆ ತುಂಬ ಹೋಗುತ್ತೆ. ಮತ್ತೆ ಅದು ಖಾಲಿ ಆಗಕ್ 2 ತಿಂಗಳು ಬೇಕು. ಅದೆಲ್ಲ ನಿಮಗೆ ವರ್ಮಿ ಕಂಪೋಸ್ಟ್ ಆಗಿ ಅಂದ್ರೆ ಇದನ್ನ ಎಷ್ಟು ಕಟ್ಟಬೇಕು, ಹೌದು ಅಂತದ್ ಎಷ್ಟ್ ಮಾಡಿಟ್ಕೋಬೇಕು. ನಾನು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಅಷ್ಟೊಂದು ಈಗ ಅವ್ರು ಕೊಡ್ತಾರೆ ಹೆಲ್ಪ್ ಮಾಡ್ತೀನಿ ಅಂತಂದ್ರು ಅದು ನನ್ಗೆ ಅದು ವರ್ತ್ ಅನಿಸ್ಲಿಲ್ಲ. ಅದು ನನ್ಗದು ವರ್ತ್. ಆಮೇಲೆ ನಾನು ಯಾವಾಗ ಅದ್ರ ಮೇಲೆ ಸ್ಟಾರ್ಟ್ ಮಾಡಿದ್ನಲ್ಲ ಅದು ಗೊಬ್ಬರ ತಯಾರಾಯ್ತು ಎಲ್ಲ ಆಯ್ತು. ಬಟ್ ಅದ್ ರೊಕ್ಕ ಬರ್ಬೇಕಲ್ಲ ನನಗೆ, ಅದು ಕಟ್ಟಿದ್ದಾರ. ಅವಾಗ ಸ್ವಲ್ಪ ಯೂಟ್ಯೂಬ್ ಅಲ್ಲೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಹಿಂಗ್ ಬೇರೆಯವ್ರದ್ದು ಮಂಡ್ಯದಲ್ಲಿ ಒಬ್ರು ಶಿವರಾಮಣ್ಣ ಅಂತ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸಿಗ್ತಾರೆ. ಅವ್ರದ್ದು ನೋಡಿದೆ. ಅವ್ರು 30 years ಇಂದ ಮಾಡ್ತಾ ಇದಾರೆ, ಅವರು ಸಕ್ಸಸ್ ಇದಾರೆ ಅಂತೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದೆ. ನಂದು ಆಕ್ಚುಲಿ ತವರು ಹಾಸನ್, ಅರ್ಕಲ್ಗೂಡು, ನನ್ನ ಹಾಸನ್ ಡಿಸ್ಟ್ರಿಕ್ಟ್ ಅರ್ಕಲ್ಗೂಡು. ಆಮೇಲೆ ನಾನ್ ಮತ್ತೆ ಇವ್ರಿಗೆ ಕೇಳಿದೆ, ನನ್ಗೆ ಅಲ್ಲಿ ಹೋಗಿ ನೋಡೋದಿದೆ ಅಂತಂದ್ರೆ ಹೋಗು ಅಂತಂದ್ರು. ಸೀದಾ ಅಲ್ಲಿಗೆ ಹೋಗಿ ಅವ್ರ ಇದಕ್ಕೆ ಹೋದೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಯೂಟ್ಯೂಬ್ ಅಲ್ಲಿ ಕೊಟ್ಟಿರ್ತಲ್ಲ, ಸೀದಾ ನನ್ನ ತಮ್ಮನ್ ಕರ್ಕೊಂಡು ಅವ್ರ ಹತ್ರನೇ ಹೋದೆ ಮಾತಾಡ್ಕೊಂಡು. ಅವ್ರದ್ದೇನು ಅಂತ ಅಂದ್ರೆ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಂತಿತ್ತು. ಅದು ನನ್ಗೆ ಅಟ್ರಾಕ್ಟ್ ಆಯ್ತು. ನಂಗೆ ಏನಾರು ಏನು ಇಲ್ಲದೆ ಬರೋದು ಅಂದ್ರೆ ಅದೊಂಥರ ಖುಷಿ ಕೊಡ್ತದ. ಅವ್ರದಲ್ಲಿ ಅದಿತ್ತು. ಅಂದ್ರೆ ಹಿಂಗ ಏನು ಒಂದು ಇದು ತೊಟ್ಟಿ ಕಟ್ಟಿಲ್ಲ, ಏನು ಇಲ್ಲ. ಅಲ್ಲಿ ನೋಡಿದ ತಕ್ಷಣ ಅವ್ರು ಹೆಂಗ್ ಮಾಡಿದ್ರು ಅಂದ್ರೆ ಹಿಂಗೆ ತಿಪ್ಪಿ ಹಾಕ್ತಾರ ನೋಡ್ರಿ, ಹಿಂಗೆ ತಿಪ್ಪಿಲೆ ಹುಳ ಬಿಡೋದು, ಹಂಗೆ ಗೊಬ್ಬರ ಹಾಕ್ತದೆ, ಹಂಗೆ ತಗೊಳೋದು. ನಾರ್ಮಲ್ ಹಳಿ ಕಾಲದಾಗ ಯಾವ ರೀತಿ ಮಾಡ್ತಾರೆ ಹಂಗೆ ಒಂದು ಹುಳ ಬಿಡೋದು ಅಂದ್ರೆ ಇದಿಲ್ಲ. ಅವ್ರದ್ದು 3.5 acre 4 acre ಎಲ್ಲಾನೇ ಇದೆ. ಇಲ್ಲಿ ಮುಗೇಣ ಅದು ಹುಳಗಳು ಇಲ್ಲಿ ಎಲ್ಲಿ ಊಟ ಇದೆ ಅಲ್ಲಿ ಹೋಗ್ತವೆ ಅಲ್ಲ. ಇಲ್ಲಿ ಹೊಸ ಹೆಂಡಿ ಕೊಳತಿದೆ ಅಂದ್ರೆ ಇದು ಮುಗಿದ ತಕ್ಷಣ ಅಲ್ಲಿ ತಂತಾನೆ ಹೋಗ್ತವೆ. ಅದನ್ನ ನೋಡಿದ ತಕ್ಷಣ ಅವರು ಅದನ್ನ ನೋಡ್ಕೊಂಡ್ ಬಂದೆ. ಅವರೆಲ್ಲ ನನಗೆ ಹೇಳ್ಕೊಟ್ರು. ಅಲ್ಲೆಲ್ಲ ಹೋದೆ, ಅದೆಲ್ಲ ವಿಡಿಯೋಗಳು ಮಾಡ್ಕೊಂಡೆ. ಅವರೆಲ್ಲ ನನಗೆ ನಾಲೆಡ್ಜ್ ಕೊಟ್ರು. ಮತ್ತೆ ವರ್ಮಿ ವಾಶ್ ನಾಲೆಡ್ಜ್ ಕೊಟ್ರು ಅವ್ರಿಗೆ. ಅದನ್ನೆಲ್ಲ ನೋಡ್ಕೊಂಡ್ ಬಂದ್ ನಾನೇನಂದೆ, ಇದು ಹೌದು ಕಟ್ಟ ಬದ್ಲಿಗೆ ನಾನ್ ಫಸ್ಟ್ ಇಲ್ಲಿ ಏನ್ ಮಾಡಿದೆ, ಹಿಂಗೆ ಒಂದು 2 ಫೀಟ್ ಅಷ್ಟು ಹೈಟ್ 3 ಫೀಟ್ ಅಷ್ಟು ನೆಲದಲ್ಲೇ ಉದ್ದದ್ ಮಾಡಿದೆ. ಇಲ್ಲೇನ್ ಹಿಂಗಿದೆ ನೋಡ್ರಿ, ಇದು ವಿತೌಟ್ ಅರಗಲ್ಲು ಹೆಂಡಿನೇ ಹಿಂಗ್ ಜೋಡಿಸ್ದೆ. ಅಂದ್ರೆ ಹಿಂಗೆ ಸುಮ್ನೆ ಕುಂಪಿ ಹಾಕ್ತಾ ಹೋದ್ರಿ. ಕುಂಪಿ ಲೈನ್ ಅಲ್ಲೇ ಹಂಗೆ ಹಾಕೋತ ಹೋದ್ರಿ. ಏನು ಅದಕ್ಕೆ ನೀವು ಏನು ಸಪೋರ್ಟ್ ಕೊಟ್ಟಿಲ್ಲ, ಡೈರೆಕ್ಟ್ ಹಾಕೋತ ಹೋದ್ರಿ. ಅವ್ರ ಏನಂತಂದ್ರು, ಆ ಹುಳಗಳು ಊಟ ಇದೆ ಅಂದ್ರೆ ಅಲ್ಲೇ ಇರ್ತವೆ. ಈ ಊಟ ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗ್ತವೆ? ಅವು ಹುಳಗಳಿಗೆ ಏನ್ ಬೇಕು, ನೆರಳು ಬೇಕು, ಅದೊಂದು ಡಾರ್ಕ್ ಒಂದ್ ಕತ್ಲೆ ಇರ್ಬೇಕು, ಒಂದ್ ಮಾಯಿಶ್ಚರ್ ಬೇಕು, ಸನ್ಲೈಟ್ ಎಲ್ಲ ಅವಕ್ಕೆ ಆಗಂಗಿಲ್ಲ. ಅವಕ್ಕೆ ಅದೆಲ್ಲ ಚೆನ್ನಾಗಿದೆ ಅಂತಂದ್ರೆ ಅವು ಪಕ್ಕ ಯಾಕೆ ಹೋಗ್ತವೆ? ಅವು ಹೋಗಲ್ಲ ಅಂತಂದು ಅವ್ರ ನೋಡಿ ನಾನು ಇಲ್ಲಿ ಮಾಡಿದೆ. ಆಕ್ಚುಲಿ ಲಾಸ್ಟ್ 2000 ಈ ಎಲೆಕ್ಷನ್ ಯಾವಾಗ 23 ಲಾಸ್ಟ್ 23 ಮಾಡಿದ್ದು ನಾನು. 23 ಸ್ಟಾರ್ಟಿಂಗ್ ಅಲ್ಲಿ ಅರ್ಲಿ ಅಂದ್ರೆ ಜನವರಿ ಫೆಬ್ರವರಿ ಸ್ಟಾರ್ಟ್ ಮಾಡಿದ್ದು 23
ಇಲ್ಲ ಇಲ್ಲ ಅದಕ್ಕಿಂತ ಬಿಫೋರ್ ಎಲ್ಲ ಮಾಡಿದೆ ಮತ್ತೆ ಬಟ್ ಲಾಕ್ ಡೌನ್ ಬಂದು ಸ್ವಲ್ಪ ಇದಾಯ್ತು ಹೌದು. ನನಗೆ ಅಲ್ಲ ನೀವು ಅಲ್ಲಿ ಹೋಗಿ ಬಂದ್ಮೇಲೆ ಸ್ಟಾರ್ಟ್ ಮಾಡಿ ಹೋಗಿ ಬಂದ್ಮೇಲೆ 23 ಓಕೆ 23 ಮಾಡಿದ್ದು 22 ಎಂಡ್ ಇಂದ ಸ್ಟಾರ್ಟ್ ಮಾಡಿದೆ 22 But ಅದು ನೀವು ಅದು ಮಾಡಿದ್ರೆ 22 ಎಂಡ್ 22 ಲಿ ಇದನ್ನೆಲ್ಲ ಮಾಡಿದೆ ಮಾಡಿದ್ರಿ ಬಟ್ ಅದು ನಿಮ್ಗೆ ಸಕ್ಸಸ್ ಅನ್ಸಲಿಲ್ಲ. ನನ್ಗ ನಾನ್ ಪೂರಾ ಸೀರಿಯಸ್ನೆಸ್ ಬರೋಷ್ಟೊತ್ತಿಗೆ ಲಾಕ್ ಡೌನ್ ಬಂತು ನನ್ಗೇನು ಆಮೇಲೆ ಲಾಕ್ ಡೌನ್ ಟೈಮ್ ಅಲ್ಲೇ ಇದನ್ ಮಾಡಿದ್ವಿ ಇದು ಸ್ವಲ್ಪ ಹಾಕಿದ್ವಿ ಬಟ್ ಖರ್ಚಾಯ್ತು ಅಂತ ನಾನು ಹಂಗೆ ಸುಮ್ನಾದೆ ಬಟ್ ಆಮೇಲೆ ನಾನು 22 ಲಿ ಹೋಗಿದ್ದೆ ಅವ್ರ ಹತ್ರ 22 ಆಗಸ್ಟ್ ಹಂಗ್ ಹೋದೆ ಓಕೆ ಅವ್ರ ಕಡೆ ಹೋಗಿ ಎಲ್ಲ ನೋಡ್ ಬಂದ್ಮೇಲೆ ಅವ್ರ ಹತ್ರ ಎಲ್ಲ ಐಡಿಯಾ ತಗೊಂಡು ನಾನೇನ್ ಮಾಡಿದೆ ಇದನ್ನೇನೆ ವಿತೌಟ್ ಅದು ಅರ್ಗಲಿಲ್ಲ ಅನ್ಕೊಳ್ರಿ ಹಾ ರೀ ಇದು ಹಾಕೋತ್ ಹೋದೆ ಹಾಕೊಂಡು ಹುಳ ಬಿಟ್ವಿ ನಾನು ಜನವರಲ್ಲಿ ಬಿಟ್ಟೆ ನೋಡ್ರಿ ಶುರು ಆಯ್ತಲ್ಲ ಡಿಸೆಂಬರ್ ಅಲ್ಲಿ ಏನಾಗ್ತದ ಮಂಡ್ಯ ಕಡೆ ಬಿಸಿಲೇ ಇರಲ್ಲ ಅಲ್ಲಿ ನಡೀತದ ಅವಕ್ಕ ನೀವ್ ಎಷ್ಟು ನೀರ್ ಹೊಡೆದ್ರೆ ನೀರೇ ಕುದಿಯುತ್ತೆ ಹಾ ರೀ ಈಗ ನೀವ್ ಹೆಂಡಿ ಮೇಲೆ ನೀರ್ ಹಾಕ್ರಿ ಕೈ ಹಾಕಿರಿ ಕೈಯೇ ಸುಡಲ್ವಾ ಹೌದ್ರಿ ಯಾಕಂದ್ರೆ ಕಿರ್ಕತ್ ಅಂದ್ರೆ ಮೇಲೂ ಬಿಸಿಲು ನಮ್ ಬಿಸಿಲು ಹೆಂಗಿರ್ತದ ನಮ್ದು ಖತರ್ನಾಕ್ ಇರ್ತವೆ. ಹುಳ ಎಲ್ಲ ಓಡ್ ಹೋದ ನಾವೆಲ್ಲ ಹಾ ರೀ ಪೂರ ಎತ್ತಿಂದ ಎಲ್ಲ ಹೊಲಗಳಿಗೆ ಅಷ್ಟು ಇದು ಹಾ ಅದು ಆ ಎಲೆಕ್ಷನ್ ಮೂಮೆಂಟ್ ಬೇರೆ ಇತ್ತು ನನಗೆ ಏನಕ್ಕಾಗ್ಲಿ ಬಿಟ್ಕೊಡ್ರಿ ಎತ್ಲಾಗೆ ಈಗ ಅದು ಒಂಥರ ಇದ್ರ ಪೀಕ್ ಪೀರಿಯಡ್ ಇತ್ತು ಏನು ಮಾಡಕ್ಕಾಗಲ್ಲ ನಾನು. ಆಮೇಲೆ ಮತ್ತೆ ಏನ್ ಮಾಡಿದೆ ಇದನ್ನಾರ ಇಷ್ಟಾರ ಕನ್ವರ್ಸ್ ಇದ್ ಮಾಡಕ್ ರೆಡಿ ಇಲ್ಲ ಆಮೇಲೆ ನನ್ಗೆ ಒಂದೇ ಅನ್ ಬಂತು ಎತ್ತಿಂದು ಅವು ಹುಳಗಳು ಓಡೋದಂಗೆ ಏನಾರು ಒಂದು ತಡೆ ಹಾಕ್ಬೇಕು ತಡೆ ಹಾಕ್ಬೇಕು ಅಂದ್ರೆ ಎತ್ತಿಂದಾರು ಇದು ಖರ್ಚು ಮಾಡೋ ಬದ್ಲು ಅರ್ಗಲ್ ಹಿಂಗಿಟ್ರೆ ಇದು ನಂದೇ ಐಡಿಯಾ ಇದು ನಿಮ್ ಪ್ಲಾನ್ ಹಾ ಅರ್ಗಲ್ಲೇ ಇಟ್ಬಿಟ್ಟು ಹಿಂಗಿಂಗ ಇಟ್ಬಿಟ್ರೆ ಹುಳಾರ ಎತ್ತಿ ಹೋಗಲ್ಲ ಮಾಡಿ ಮೇಲ್ಗಡೆ ಏನಾರು ಮಾಡೋಣ ಈ ತರ ಮಾಡಿದೆ ಆಮೇಲೆ ಕಂಪ್ಲೀಟ್ ಲೋ ಇನ್ವೆಸ್ಟ್ಮೆಂಟ್ ರೀ ಏನ್ ಇನ್ವೆಸ್ಟ್ಮೆಂಟ್ ಇದೆ ಕಲ್ ತಗೋದ್ರೆ ಮತ್ತೆ ರೊಕ್ಕ ಬರ್ತಾವ ನನ್ನ ವಾಪಸ್ ಆಮೇಲೆ ಏನ್ ಮಾಡಿದೆ ಹಿಂಗಿಡ ಬದ್ಲಿಗೆ 3 ಮಾಡಿದ್ರೆ 2 ಜೋಡಿ ಹೌದಾಗುತ್ತಲ್ಲ ಈಗ ಬಂದೇ ಹಿಂಗ್ ಮಾಡೋ ಬದ್ಲಿಗೆ ಇನ್ನೊಂದ್ ಲೈನ್ ಮಾಡಿದ್ರೆ ಜೋಡಿ ಹೌದಾಗುತ್ತಲ್ಲ ಅಂತ ಅನ್ಬಿಟ್ಟು ಮ್ಯಾಕ್ಸಿಮಮ್ ನಾವು ವರ್ಮಿ ಕಂಪೋಸ್ಟ್ ಸಿಂಗಲ್ ಬೆಡ್ ಇರ್ತದೆ ಹಾ ಇದು ನಾನು ಈಗ ನೋಡ್ರಿ ನಡ್ಬರ್ಕ್ ಜಾಗನೂ ಬಿಟ್ಕೊಂಡಿನಿ ನನ್ಗೆ ಇದಿಷ್ಟು ಒಂದೊಂದಕ್ಕೆ 20,000 ಖರ್ಚು ಬಂದಿದೆ ಇನ್ಕ್ಲೂಡಿಂಗ್ ಕಲ್ಲು ಬಂತು ಕೂಲಿ ಬಂತು ಒಂದೊಂದು ಜೋಡಿ ಏನಿದೆಯಲ್ಲ ಜೋಡಿ ಟ್ಯಾಂಕಿಗೆ 20,000 ಖರ್ಚು ಬಂದಿದೆ ಒಂದೊಂದಕ್ಕೆ ಇದೊಂದಕ್ಕೆ ಹಾ ಜೋಡಿಗೆ ಟ್ವಿನ್ ಇದೆಯಲ್ಲ ಅದಕ್ಕೆ ಆಮೇಲೆ ಲಾಸ್ ಆಗೋದು ನಿಮ್ದು ಸಿಮೆಂಟ್ ಒಂದೇ ಏನು ಇಲ್ಲ ಹಾ 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 ಸಿಮೆಂಟ್ ಒಂದೇ ಅಷ್ಟೇ ಕಲ್ಲು ನಿಮ್ದಂತೂ ಅದು ಕೂಡ ಇನ್ವೆಸ್ಟ್ಮೆಂಟ್ ಇದ್ದಂಗೆ ರೀ ಇಲ್ಲ ಮತ್ತೆ ಹೌದು ಇದ್ರಾಗ ಏನು ಇಲ್ಲ ಆಮೇಲೆ ಡಿವೈಡ್ ಮಾಡಿರಲ್ಲ ಮೇಡಮ್ ಮಧ್ಯದಲ್ಲಿ ನಡ್ಬರ್ಕ್ ಓಡಾಡಕ್ಕೆ ತೆಗಿಯಕ್ ಬೇಕಲ್ಲ ಕರೆಕ್ಟ್ ಅದ್ರಿ ಒಳಗಿಂದ ಏನಾದ್ರು ದಾರಿ ಮಾಡಿಕೊಟ್ರೇನ್ರಿ ಈಗ ಒಳಗೊಳಗೆ ಈ ಕಡೆಯಿಂದ ಈ ಕಡೆ ಇಲ್ಲ ನಾವು ತೆಗಿತೀವಿ ರೆಡಿ ಆಗಿದೆ ಮೇಡಮ್ ಈಗ ಇದು ರೆಡಿ ಆಗಿದೆ ಅಂದ್ರೆ ಹೆಂಗ್ ಗೊತ್ತಾಗ್ಬೇಕಂದ್ರೆ ನಮ್ ಕೈಗೆ ಮೆತ್ಕೊಳಲ್ಲ ನೋಡ್ರಿ ಹೌದ್ರಿ ಈಗ ಈಗ ರೆಡಿ ಆದ್ಮೇಲೆ ಅವು ಕೆಳಕ್ ಹೋಗ್ತಾವ ಇದು ಊಟ ಇದು ರೆಡಿ ಆಯ್ತು ಈಗ ಕೆಳಕ್ ಹೋಗ್ತಾವ ಇದು ರೆಡಿ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ನಮ್ ಕೈಗೆ ಮೆತ್ಕೊಳಲ್ಲ ಈಗ ಆ ಸಗಣಿ ನೋಡ್ರಿ ಇದು ನೋಡ್ರಿ ಇದು ಹಿಂಗಂದ್ರೆ ಇದು ಕ್ವಾಲಿಟಿ ಹಿಂಗಂದ್ರೆ ನೋಡಿ ಮುದ್ದೆ ಆಗ್ತದ ಹಿಂಗಂದ್ರೆ ಮತ್ ಪುಡಿ ಆಗ್ತದ ಅಂದ್ರೆ ಇದ್ರದ್ದು ಹೆಂಗೆ ಚೆನ್ನಾಗಿದ್ಯಾ ಇಲ್ಲ ಅಂತ ಹಿಂಗ್ ಗೊತ್ತಾಗ ರೆಡಿ ಆಗಿದೆ ಇದು ಹುಳಗಳೆಲ್ಲ ನಾನು 400 ರೂಪೀಸ್ ಅಂತ ಕೊಟ್ಟು ಪರ್ಚೇಸ್ ಮಾಡಿರೋದು 400 ರೂಪೀಸ್ ಪರ್ ಕೆಜಿ ಕೊಟ್ಟು ಪರ್ಚೇಸ್ ಮಾಡಿರೋದು ಇದು ಎಲ್ಲಿ ಆಕಣಿಂದ ತಂದ್ರಿ ಇಲ್ಲ ಇಲ್ಲೇ ಇಲ್ಲಿ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಇದು ಇಲ್ಲಿ ಅದನ್ನು ಯೂಟ್ಯೂಬ್ ನೋಡೇನೆ ನನಗೆ ಫಸ್ಟ್ ಏನಾಯ್ತು ಇಲ್ಲಿ KVK ದಲ್ಲಾರ ಈ ಸಲ ಅವೈಲೇಬಲ್ ಇಲ್ಲ ಅಂತಂದ್ರು ಆಮೇಲೆ ಚಿಟ್ಟ ಹತ್ರ ಒಬ್ರ ಹತ್ರ ಖರೀದಿ ಮಾಡಿದೆ ಅದು ಇಷ್ಟು ಚಿಕ್ಕದು ಹುಳ ಇತ್ತು ನನಗೇನು ಅಷ್ಟು ಇದಾಗ್ಲಿಲ್ಲ ಆಮೇಲೆ ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಪ್ರದೀಪ್ ತಂಬಾಕಿ ಅಂತ ಬಸವ ಕಲ್ಯಾಣ್ ಅವ್ರದ್ದು ವಿಡಿಯೋ ಇದೆ ಈಗ ಅವ್ರದ್ದು ನೋಡಿದೆ ಅವ್ರು ಸೇಲು ಮಾಡ್ತಾರೆ ಮತ್ತೆ ಅವ್ರ ಕಡೆ ಹೋಗಿ ನಾನೇನಿಲ್ಲ ಅಂತಂದ್ರೆ ನನಗೆ ಸ್ಟಾರ್ಟಿಂಗ್ ಮಾಡೋ ಜೋಶ್ ಇತ್ತಲ್ಲ ಒಂದ್ಸಲ 40 kg ಒಂದ್ಸಲ 30 kg 2 ಸಲ ತಗೊಂಡ್ ಬಂದಿದ್ದೀನಿ ಈಗ ನನ್ ಬಲ್ಲೇ ನನಗೀಗ ಆಲ್ರೆಡಿ ಕೇಳ್ತಾ ಇದಾರೆ ಒಬ್ರು ಈಗ ನಾನೇ 400 ರೂಪಾಯಿಗೆ ನಾನು ಹುಳ ಸೇಲ್ ಮಾಡ್ತೀನಿ ಕೇಳಿದಾರೆ ನನ್ಗೆ ಆಕ್ಚುಲಿ ಈಗೆಲ್ಲ ಮಳೆ ಇತ್ತು ಎಲ್ಲ ಇತ್ತಂತಲ್ಲ ಅಂತಾನು ಇದ್ ಮಾಡಿದ್ವಿ ಈಗ ಯಾರು ಈಗ ನನಗೆ ಇಲ್ಲಿ ಹುಳ ಕೇಳ್ತಾರಲ್ಲ ಇದಂತ ಕೊಡಲ್ಲ ನಾನು ಈಗ ಸುತ್ತಮುತ್ತ ಎಲ್ಲಿ ಹಸಿ ಇದೆಯಲ್ಲ ನಾಳೆ ಎಲ್ಲ ಕಡೆ ಹುಳಗಳೇ ಇದಾವೆ ಬೇರೆ ಹುಳ ಅವು ತೆಗೆದು ಕೊಡ್ತೀವಿ ಇವು ನಮಗೆ ಇರ್ತದ ಚಿಟ್ಟದಲ್ಲಿ ಒಬ್ರ ಹತ್ರ ತಗೊಂಡಿದ್ದೆ ಅವ್ರ ಹತ್ರ ಇದ್ ನೀವ್ ಹೇಳ್ದಂಗೆ ಚಿಕ್ಕದು ಅಂತ ಅಂದ್ಬಿಟ್ಟು ಆತರ ಅದ್ರಲ್ಲೂ 2-3 ಕ್ವಾಲಿಟಿ ಇದೆ ಬಟ್ ನಾನು ವಿಡಿಯೋದಲ್ಲೆಲ್ಲ ಪ್ರದೀಪ್ ತಂಬಾಕಿ ಅಂತ ಬಸವ ಕಲ್ಯಾಣ್ ಅವರು ಮಾಡಿದ್ದಾರೆ ಹಿಂಗೆ ಬಟ್ ಅವ್ರಗಳೆಲ್ಲ ಏನು ಅಂದ್ರೆ ಪರ್ಚೇಸ್ ಮಾಡಿ ಮಾಡ್ತಾರೆ ಅಂದ್ರೆ ಹಿಂಗೆ ಹೆಂಡಿ ಅವ್ರ ಹತ್ರ ಎಲ್ಲ ಸಿಕ್ಕಲ್ಲ ಪರ್ಚೇಸ್ ಮಾಡಿ ಮಾಡ್ತಾರೆ ಅದನ್ನೆಲ್ಲ ನಾನು ನೋಡಿದೆ ಅದನ್ನ ನೋಡಿದ್ಮೇಲೆ ಅದು ಹುಳ ಎಲ್ಲ ಹಿಂಗೆಲ್ಲ ತೋರಿಸಿ ಇಷ್ಟು ದೊಡ್ಡ ಹುಳ ಅಂದ್ರೆ ಅಯ್ಯೋ ಅಷ್ಟು ನನಗೇನು ದೊಡ್ಡ ಹುಳ ಅಂದ್ರೆ ಜಾಸ್ತಿ ತಿನ್ನುತ್ತೆ ಜಲ್ದಿ ಆಗುತ್ತೆ ಅಂತ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ತಗೊಂಡ್ ಬಂದೆ ಟೋಟಲ್ 16 ಅಂದ್ರೆ ಹಿಂಗೆ ನೋಡಿ 8 ಟ್ವಿನ್ ಇದೆಯಲ್ಲ ಟ್ವಿನ್ಸ್ ಹಿಡ್ಕೊಂಡ್ರೆ 16 ಸಿಂಗಲ್ ಹಿಡ್ಕೊಂಡ್ರೆ 8 ಒಂದ್ಸಲ 4 ಮಾಡ್ಕೊಂಡೆ ಆಮೇಲೆ ಮತ್ತೆ ಹೆಂಗ ಇದ್ರಿಂದ ಇದಕ್ಕೆ ಮಾಡ್ಕೋತ ಇಷ್ಟ ಮಾಡಿದೀನಿ ಆಕ್ಚುಲಿ ಇದಕ್ಕಿನ್ನ ಶೆಡ್ ಎಲ್ಲ ಮಾಡ್ಬೇಕು ಇನ್ನು ಬೇರೆ ವರ್ಮಿ ಕಾಂಪೋಸ್ಟ್ ನೋಡ್ರಿ ಅವ್ರು ಭಾರಿ ಅದೇ ಶೆಡ್ಡಿಗೆ ಎಷ್ಟು ಲಕ್ಷ ಹಾಕ್ತಾರೋ ಅಂತ ನನ್ಗಾರ ಶೆಡ್ನಾಗ ಮಾಡ್ತಾರೆ ಮನ್ಯಾಗ ರೂಮ್ ಒಳಗೆ ಶೆಡ್ ಖರ್ಚು ಎಷ್ಟು ಮಾಡಿರ್ಬೋದು ಅವರು ಅದು ಅಂದ್ರೆ ಹಿಂಗ್ ಭಾಳ ಇನ್ವೆಸ್ಟ್ಮೆಂಟ್ ಇರ್ತದ ಅವ್ರದೆಲ್ಲ ಇದು ಟೋಟಲಿ ಮೇಡಮ್ ಈಗ ಇಷ್ಟು ನೀವು ಇನ್ವೆಸ್ಟ್ ಮಾಡಿದ ಎಷ್ಟು
ಈ 8 ಬೆಡ್ಸಿಗೆ ಅಥವಾ 1,20,000. ಹ್ಮ್. ಫಸ್ಟ್ 4 ಮಾಡಿದೆ ನಾನು, ಒಂದು 80,000. ಹ್ಮ್. ಆಮೇಲೆ ಸ್ವಲ್ಪ ಒಂದು 7-8 ತಿಂಗಳಾದ್ಮೇಲೆ ಮತ್ತೆ 4 ಮಾಡಿದೆ. ಹೆಂಗ್ ನಂದು ಗೊಬ್ಬರ ಸೇಲ್ ಆಯ್ತು, ಹೆಂಗ್ ಇದಾಯ್ತು, ಈ 1ರಿಂದ ಎಷ್ಟು ಇನ್ಕಮ್ ನೀವು ಜನರೇಟ್ ಮಾಡಿದ್ರಿ ಮೇಡಮ್? ಹಂಗ ಕ್ಯಾಲ್ಕುಲೇಟ್ ಮಾಡಿಲ್ಲ. ಮಾಡಿಲ್ಲ. ಟೋಟಲ್ ಬರ್ತದ, ಹ್ಮ್. ಹೋಗ್ತಾ ಇರ್ತದ ಹ್ಮ್. ಹಂಗೆ. ಬಟ್ ಏನಾಗ್ತದೆ ಗೊತ್ತಾ, ಇನ್ನ ಅವೇರ್ನೆಸ್ ಇಲ್ಲ ಜನಗಳಿಗೆ. ಇನ್ನ ನಂದು ಅಷ್ಟು ಈಗ ನೋಡ್ರಿ ಹೆಚ್ಚು ಕಡಿಮೆ ಸಮ್ಮರ್ ಅಲ್ಲಿ ಹೋಗೇ ಇಲ್ಲ, ಹಂಗೆ ಇತ್ತು. ಈಗ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ನಂದು ಎಷ್ಟಿತ್ತು ಎಲ್ಲ ಹೋಯ್ತು ಅಂತ ಅನ್ಕೊಳ್ರಿ. ಒಂದ್ 10 ಟನ್ ಅಷ್ಟು ಹೋಯ್ತು ನಂದು. ಇನ್ನ ಒಂದ್ ಸ್ವಲ್ಪ ಈಗ ಇದಿಷ್ಟಿದೆ. ಇದೆಲ್ಲ ಪ್ಯಾಕಿಂಗು ಏನ್ ಮಾಡಿದೀನಿ ನಾನು, ನಂದೆಲ್ಲ ಚುನ್ನಿ ಚೀಲಗಳು ಬರ್ತಾವಲ್ಲ, ಅವೇ ಚೀಲದಲ್ಲಿ ತುಂಬಿಡ್ತೀವಿ. ಮತ್ ಇದಕ್ಕೆ ಅಂತ ಸಪರೇಟ್ ಬ್ರ್ಯಾಂಡ್, ಈಗ ಮತ್ತ ಅವೆಲ್ಲ ಅದು ಹೊಸ ಪ್ರೊಸೀಜರ್. ಇದೆಲ್ಲ ಕಸ್ಟಮರ್ ಯಾರು ಮೇಡಮ್ ನಿಮ್ಗೆ? ರೈತ ಫಾರ್ಮರ್ಸ್. ಬರ್ತಾರೆ. ಹಾ, ಬಂದು ಗೊತ್ತಾಗ್ತದೆ. ತಗೊಂಡ್ ಹೋಗ್ತಾರೆ. KVK ಸುನಿಲ್ ಕುಮಾರ್ ಸರ್ ಇದಾರಲ್ಲ, ಅವ್ರು ಸ್ವಲ್ಪ ಎಲ್ಲ ಹೇಳ್ತಾರೆ ಬೇರೆಯವ್ರಿಗೆ. ಮತ್ತೆ ಇಲ್ಲಿ ಬರ್ತಾರಲ್ಲ, ಹೆಂಗ್ ಕೊಡ್ತಾರೆ ಮೇಡಮ್ ಅದು ಕೆಜಿ? ನಾನ್ ನೋಡ್ರಿ ಈಗ ಯಾರು ಹಿಂಗೆ ಕೆಜಿ ಅಂತಾನು ತಗೋತಾರೆ. ಯಾಕಂದ್ರೆ ನನ್ನ ಹಾಲು ಯಾರು ತಗೋತಾರಲ್ಲ ಅವ್ರಗಳೆಲ್ಲ ಮನೆಗಳಲ್ಲಿ ಅವ್ರಿಗೆ 15 ರೂಪಾಯಿ ಕೆಜಿ. ಇನ್ನ ಯಾರಾದ್ರೂ ಹಿಂಗೆ ಕ್ವಿಂಟಾಲ್ ತಗೋತೀವಿ ಅಂದ್ರೆ 1200. ಲಮ್ ಹೆಚ್ಚಿಗೆ ತಗೋತೀವಿ ಅಂದ್ರೆ 1000. ಇನ್ನ ಟನ್ ಅಂತಂದ್ರೆ 9 ರೂಪಾಯಿ. ಟೋಟಲ್ ಎಷ್ಟು ಆಗ್ಲಿಕ್ಕೆ ಮೇಡಮ್ ಈಗ ಮಂತ್ ಅಥವಾ 3 ಮಂತ್ ಈ ರೀತಿ ಇಟ್ಕೊಂಡಾಗ ಎಷ್ಟು ವರ್ಮಿ ಕಂಪೋಸ್ಟ್ ನೀವು ಹೊರಗೆ ತೆಗಿಲಿಕ್ಕೆ? ಎಷ್ಟು ವರ್ಮಿ ಈಗ 4-5 ದಿನ ಈಗ ಒಂದ್ 10 ಟನ್ ಒಟ್ಟಿಗೆ ಹೋಯ್ತಿ. ಮತ್ತೆ ಜನಗಳಿಗೆ ಅಷ್ಟು ಅವೇರ್ನೆಸ್ ಇಲ್ಲ. ಇನ್ನೂ ನನಗೆ ಸುನಿಲ್ ಕುಮಾರ್ ಸರ್ ಹೇಳಿದ್ದಾರೆ, ಇದಕ್ಕೆ ಹೆಂಗೆ ಅಂತಂದ್ರೆ, ಸಪೋಸ್ ನೀವು ಈಗ ಅಲ್ಲ ಇಲ್ಲೇನ್ ಬೆಳಿತಾರೆ, ಈಗ ಅಲ್ಲ ಬೆಳಿತಾರೆ, ಅಲ್ಲಕ್ಕೆ ಏನೇನ್ ಕಾಯಿಲೆ ರೋಗ ಬರುತ್ತೆ, ಆ ರೋಗಕ್ಕೆ ಏನೇನ್ ಟ್ರೀಟ್ಮೆಂಟ್, ಅದನ್ನೇ ನಾವ್ ಇದಕ್ಕೆ ಆಡ್ ಮಾಡಿ, ಇದನ್ನೇ ಸ್ಟ್ರಾಂಗ್ ಮಾಡಿ, ಇದು ವರ್ಮಿ ಕಂಪೋಸ್ಟ್ ಬೇಸ್ ಆಯ್ತು. ಇದಕ್ಕೆ ನಾವೆಲ್ಲ ಆಡ್ ಮಾಡಿ ನಾವೆಲ್ಲ ಕೊಟ್ರೆ ಅವ್ರು ಬೇರೆ ಎಕ್ಸ್ಟ್ರಾ ಅಂದ್ರೆ ತಪ್ಪುತ್ತಲ್ಲ. ಈಗ ಈ ಸುತ್ತಮುತ್ತ ಏನ್ ಕಾಯಿಲೆ ಬರ್ತಾ ಇದೆ ಗಿಡಗಳಿಗೆ, ಹಂಗೆ ಪ್ರತಿಯೊಂದು ಈ ಸುತ್ತಮುತ್ತ ಏನೇನ್ ನಾವ್ ಬೆಳಿತೀವಿ ಅದಕ್ಕೆ ಏನೇನ್ ಕಾಯಿಲೆ ಬರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ನಾವ್ ಇದಕ್ಕೆ ಆಡ್ ಮಾಡಿ ಇದ್ರ ಜೊತೆ ಕಾಯಿಲೆ ಮುಕ್ತವಾಗಿ ಬೆಳೆಸಬಹುದಲ್ಲ. ಬಟ್ ಡಿಮ್ಯಾಂಡ್ ಇಲ್ಲ, ಜನಗಳಿಗಿನ್ನ ಅವೇರ್ನೆಸ್ ಇಲ್ಲ. ಯಾರು ಕೇಳಿದ್ರೆ ಮಾಡ್ಕೊಡ್ಬೋದಲ್ಲ, ನನ್ ಮಾಡಿ ಯಾರು ತಗೊಳ್ಳೇ ಇಲ್ಲ ಅಂತಂದ್ರೆ ವೇಸ್ಟ್ ಆಗ್ತದೆ. ಅದ ಇನ್ನ ಟೈಮ್ ಬೇಕು ಅನ್ಕೊಂಡು ಇದಕ್ಕೆ. ಇನ್ನ ಅದಕ್ಕೆ ಈಗ ಏನಿಲ್ಲ, ಬರೀ ಹೆಂಗ್ ವರ್ಮಿ ಕಂಪೋಸ್ಟ್ ಆಸ್ ಇಟ್ ಈಸ್. ಮತ್ತೆ ಹೆಂಡಿ ಬರೀ ಇದು ಸಗಣಿ ಏನಿದೆ, ಬರೀ ಸಗಣಿಲೇ ಮಾಡ್ತಾ ಇರೋದು, ಮತ್ತೇನಿಲ್ಲ. ನನ್ ಇದೇ ಹೆಚ್ಚಿಗಿದೆಯಲ್ಲ, ನಂದು ಸಗಣಿನೇ ಡೈಲಿ 12 ಕ್ವಿಂಟಾಲ್ 13 ಕ್ವಿಂಟಾಲ್ ಡೈಲಿ ಬರುತ್ತೆ. 1 ಟನ್ ಮೇಲೆ ಡೈಲಿ 1 ಟನ್ ಮೇಲೆ ಇರ್ತದೆ ನನ್ಗೆ. ಇಷ್ಟೇ ಎಮ್ಮೆಗಳಿದೆಯಲ್ಲ, ಮತ್ತೆ ಇನ್ನೇನ್ ಮಿಕ್ಸ್ ಮಾಡಿದ್ರೆ ಮತ್ತೆ ಜಾಗ ಎಷ್ಟು ಬೇಕು? ಈಗ ಬಹಳಷ್ಟು ಮಂದಿ ನಿರುದ್ಯೋಗಿಗಳಾಗಿರ್ಲಿ, ಎಸ್ಪೆಷಲಿ ಮಹಿಳೆಯರು, ಸೊ ಒಂದು ಒಳ್ಳೆ ಎಜುಕೇಶನ್ ಮಾಡ್ಕೊಂಡು ಏನೋ ಜಾಬ್ ಮಾಡ್ಬೇಕಂತಾರೆ, ಬಟ್ ಜಾಬ್ ಸಿಗಂಗಿಲ್ಲ, ಕಷ್ಟದಾಗಿರ್ತಾರ. ಏನ್ ಮಾಡ್ಬೇಕು ಅಂತೇಳಿ 5-6 ವರ್ಷ ಕಳೆದ್ಬಿಡ್ತಾರೆ. ಆದ್ರ ತಾವು ಇಷ್ಟೆಲ್ಲ ಕಲ್ತು ಆಮೇಲೆ ಇಷ್ಟು ಒಳ್ಳೆ ದೊಡ್ಡ ಮನೆತನದಾಗ ಇದ್ದೂ ಸಹ ಈ ರೀತಿಯಾದಂತ ಒಂದು ಅಗ್ರಿಕಲ್ಚರ್ ಫೀಲ್ಡಿಗೆ, ಫಾರ್ಮಿಂಗ್ ಫೀಲ್ಡಿಗೆ ನೀವು ಬಂದಿರಲ್ಲ. ಮನೆ ಕುಂತವ್ರಿಗೆ ಅಂತಲ್ಲ, ಅದು ಎಲ್ಲರಿಗೂ ನೋಡಿ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರ್ತದೆ ಹರೊಬ್ರಿಗೆ. ಅದು ಅವ್ರವ್ರು ಗುರುತಿಸ್ಕೋಬೇಕಾಗ್ತದೆ. ಮತ್ ಒಂದ್ ಹೇಳ, ಮನಸ್ಸಿದ್ದರೆ ಮಾರ್ಗ. ಮತ್ ನಮ್ಮಲ್ಲಿ ಹೆಚ್ಚಿಗೆ ಹೆಣ್ಮಕ್ಳೆಲ್ಲ ನ್ಯಾವ ಹೇಳೋರೆ ಹೆಚ್ಚಿಗೆ. ಅಯ್ಯೋ ಅವ್ರಿಗೆ ಅಷ್ಟು ಸವಲತ್ತಿದೆ, ಹಂಗ್ ಮಾಡ್ತಾರೆ, ಇವ್ರಿಗೆ ಮಕ್ಳು ಸಪೋರ್ಟ್ ಮಾಡ್ತಾರೆ, ಇವ್ರಿಗೆ ಗಂಡ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಹಂಗಿದೆ, ಅವ್ರ ಹತ್ರ ಜಾಗ ಇದೆ ಅದಕ್ ಮಾಡ್ತಾರೆ. ಅದೆಲ್ಲ ನ್ಯಾವ ಅಲ್ಲ. ನಿಮ್ ಮನ್ಸ್ ವೇರ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ ಅಂತ ನೋಡ್ರಿ. 100% ನಿಮ್ ಮನ್ಸಲ್ಲಿದ್ರೆ ರೂಟ್ ಸಿಕ್ಕೇ ಸಿಗುತ್ತೆ. ಫಸ್ಟ್ ನೀವ್ ಮನಸ್ ಮಾಡ್ಬೇಕು, ಮುಂದಿದ್ ಬಿಟ್ಕೊಡ್ರಿ, ತಾನೇ ಆಗುತ್ತೆ. ಇದು ನಾ ಹೇಳ್ತೀನಲ್ಲ, ಡೈರಿ ನಾನ್ ಮಾಡಿದ್ದಲ್ಲ, ಅದು ಆಗಿದೆ, ಆಮೇಲೆ ಹೇಳ್ತೀನಿ, ಇದು ತಾನೇ ಆಗಿದ್ದಿದೆ, ನಾನ್ ಮಾಡಿದ್ದಲ್ಲ ಅಂತ ಹೇಳ್ತೀನಲ್ಲ. ಬಟ್ ಒಂದು ಮನ್ಸ್ ಬೇಕು, ಏನಾರು ಮಾಡ್ಬೇಕು ಅನ್ನೋದು ಒಂದು ಇದಿದ್ರೆ ಅದೇ ತಾನೇ ಸಿಗುತ್ತೆ. ಈಗ ನಾವು ನೋಡ್ತಾ ಇದೀವಿ ಮೇಡಮ್, ಈಗ ನಿಮ್ಮ ಮಾತಾಗಿರ್ಲಿ, ನಿಮ್ ಸಂಗಟ ನಾವೇನು ಇಷ್ಟು ಒಂದು 5-10 ನಿಮಿಷ ಸಮಯ ಕಳೆದೆವು. ಬಿಸ್ನೆಸ್ ಅಲ್ಲಿ ಅತ್ಯಂತ ಜಿಪುಣರು, ಅದನ್ನ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಮಾಡ್ತೀರಿ ಬಿಸ್ನೆಸ್. ಅಂದ್ರೆ ನಿಮ್ಮನ್ನ ನೋಡಿದ್ರ ಇಲ್ಲ ಆ ದೊಡ್ಡ ಫ್ಯಾಮಿಲಿ ದವ್ರು ಅಲ್ಲ, ಇವರು ಒಂಥರ ರೈತರು ಅನ್ಸ್ಲಿಕ್ಕೆ ಆ ಟೈಪ್ ಥಿಂಕಿಂಗ್ ಅದ ನಿಮ್ದು. ಕಾಮನ್ ಆಗಿ ಯಾರೋ ಎಜುಕೇಶನ್ ಮಾಡಿ ಖಾಲಿ ಕುಂತಾಗ ಏನ್ ಯೋಚನೆ ಮಾಡ್ಬೇಕು, ಏನ್ ಬಿಸ್ನೆಸ್ ಮಾಡ್ಬೇಕು ಅಂತೇಳಿ ತಲೆ ಕೆಡಿಸ್ಕೊಂಡಾಗ ಈ ರೀತಿ ಒಂದು ಇದಕ್ಕೆ ಬಂದಂಗ ಇರ್ಲಾರ್ದೆ ಮಾಡದೆ ನೀವು ಏನು ಇರ್ಲಾರ್ದೆ ಮಾಡಿರೋದು. ಶುರು 2 ಎಮ್ಮೆ ನಂದು, ಶುರು ಇದ್ದಿದ್ದು 2 ಎಮ್ಮೆ. ಅದ ಕಾರಣಕರ್ತ ಬಾರೋ ಲಕ್ಷ್ಮಣ್, ಬಾ ಬಾ ಬಾ. ಅದು ಏನಾಯ್ತು, ಇವನು ಒಂಥರ ರೀಸನ್ ಅನ್ಕೊಳ್ರಿ. ಯಾಕಂತಂದ್ರೆ 2018 ಎಲೆಕ್ಷನ್ ಏನಾಯ್ತಲ್ಲ, ಆ ಎಲೆಕ್ಷನ್ ಅಲ್ಲಿ ಹಾಲು ಇರ್ಲಿಲ್ಲ, ಹಾಲು ಖರೀದಿ ಮಾಡ್ತಾ ಇದ್ವಿ. ಅಂದ್ರೆ ಎಮ್ಮೆಗಳಿದ್ದು ಹಾಲು ಕೊಡ್ತಿಲ್ಲ, 2 ಇದ್ದು ಹಾಲು ಕೊಡ್ತೀವಿ. ಅವನೇನಂದ 2 ಎಮ್ಮೆ ಖರೀದಿ ಮಾಡರಿ, ಹಾಲಿಗೆ ಹಾಲು ಆಗುತ್ತೆ, ಎಮ್ಮೆನ ಉಳ್ಕೊಂತಾವಲ್ಲ ಅಂತ ಹಂಗ ಸ್ಟಾರ್ಟ್ ಆಯ್ತು ನೋಡ್ರಿ. ಅದು ಒಂದ್ ಟೈಪ್ ಅವನು ಕಾರಣಕರ್ತ ಅದಕ್ಕೆ. ಅದು 2 ಎಮ್ಮೆ ಏನ್ ಖರೀದಿ ಮಾಡದೆ ಎಲೆಕ್ಷನ್ ಆಯ್ತು. ಅದು ಹೆಂಗ್ ಆಗ್ತಾ ಹೋಯ್ತಂದ್ರೆ,
ಸ್ವಲ್ಪ ದಿನ ಆಗೋಣ ಇಲ್ಲಿ ಕಾಶಂಪುರಲ್ಲೇ ಹ್ಮ್. ಯಾರೋ ಅವ್ರ ಬಲ್ಲಿ ಯಾರು ನೋಡೋರಿಲ್ಲ, ಹ್ಮ್. ಅದು ಎಮ್ಮೆ ಇಲ್ಲಕ್ ಬಂದದ, ಬೇಕಾದ್ರೆ ಒಯ್ರಿ ರೊಕ್ಕ ಆಮೇಲೆ ಕೊಡ್ರಿ ಇಲ್ಲ ತರಿಯಾಕೋರೆ ಹ್ಮ್. ಹೆಣ್ಣು ತಗೊಂಬರೋ ಹ್ಮ್. ಆಯ್ತು. ಹ್ಮ್. ಹಿಂಗ ಹ್ಮ್. ಹ್ಮ್. ಇದೊಂದ್ ಬಂತು. ಮತ್ ಇನ್ನೆಲ್ಲೋ ಯಾರ್ದೋ ಮದ್ವಿ ಫಿಕ್ಸ್ ಆಯ್ತು, ಅವ್ರಿಗೆ ಹುಂಡ ಕಂಬಿದ್ದವಂತ ಎಮ್ಮೆ ಮಾರ್ಲತ್ತಾರ ಕೋರೆ, ಹ್ಮ್. ಈ ರೇಟಿಗೆ ಕೊಡ್ತೇ ಇಲ್ಲತ್ತಾರ ಅಂದ್ರೆ ಆ ಟೈಮಿಗೆ ನನ್ನ ಹತ್ರ ರೊಕ್ಕ ಬರ್ತಿತ್ತು. ಹಾ. ಈಗ ಯಾವಾಗ ಹಿಂಗ ಕ್ಯಾಶ್ ಕೊಟ್ಟು ಕ್ಯಾರಿ ಮಾಡ್ಬೇಕಂದಾಗ ನನ್ನ ಹತ್ರ ದುಡ್ಡು ಇರ್ತಿತ್ತು, ಹ್ಮ್. ಇಲ್ಲಾಂದ್ರೆ ಫ್ರೀ ಸಿಕ್ತಿತ್ತು. ಹೌದ್ರಿ. ಈಗ ಅವ್ರಿಗೆ ಅರ್ಜೆಂಟ್ ಹೌದ್ರಿ. 2-3 ತಿಂಗಳು ಬಿಟ್ಟು ಕೊಟ್ರಿ ಅಂದ್ರೆ ನನಗೂ ಟೈಮ್ ಸಿಗ್ತದಲ್ಲ. ಅದೇನಾಯ್ತು, ಒಂದ್ 6-7 ಹಿಂಗೆ ಜಮಾ ಆಯ್ತು ನೋಡ್ರಿ ಹಾ ನನ್ ರೀ. ಕಡೆ. ಹಾ ರೀ. ಫಸ್ಟ್ ಹಿಂಗೆ ಡೈರಿ ಮಾಡ್ಬೇಕು ಅನ್ನೋದು ನನ್ನ ತಲೆ ಇಲ್ಲ. ಇಲ್ಲ. ಇದೇ ತರ 6-7 ಜಮಾ ಆದ್ಮೇಲೆ ಆಮೇಲೆ ನನಗ್ ಒಂದ್ಸಲ ಕ್ಲಿಕ್ ಆಯ್ತು, ಹ್ಮ್. ಇದು ನನಗ್ ಸಾಥ್ ಕೊಡ್ಲತ್ತದ. ಅದು Okay. ನನ್ ತಲೆಗ್ ಬಂತು. ಓಕೆ. ಅಂದ್ರೆ ಇದು ಯಾವ್ದೇ ಆಗ್ಲಿ ಅದ್ ನನ್ಗ್ ಸಾಥ್ ಕೊಡ್ಬೇಕಾಗ್ತದೆ. ಹ್ಮ್. ಅವಾಗ ನನಗ್ ಒಂದಿನ ಸುಮ್ನೆ ನನ್ನ ಅನ್ಕೊಂಡೆ ಇದ್ ನನಗ್ ಸಾಥ್ ಕೊಡ್ಲತ್ತದ. ಹ್ಮ್. ಯಾಕಂದ್ರ ನನ್ನ ಹತ್ರ ಅವ್ರು ಯಾರು ಹಿಂಗೆ ಎಮ್ಮೆ ಅರ್ಜೆಂಟ್ ಅವ್ರಿಗೆ ಕ್ಯಾಶ್ ಬೇಕಂದಾಗ ನನ್ನ ಹತ್ರ ಕ್ಯಾಶ್ ಇರ್ಬೇಕು, ಹ್ಮ್. ಇಲ್ಲಾಂದ್ರೆ ನನಗ್ ಹಂಗೆ ಸಿಗ್ಬೇಕು. ಹೌದ್ರಿ. 2-3 ತಿಂಗಳು ಬಿಟ್ಟು, ಒಂದೊಂದ್ಸಲ 5-5 ತಿಂಗಳು ಬಿಟ್ಟು ತಗೋರಿ, ಒಟ್ಟಲ್ಲಿ ಅವ್ರಿಗೆ ಒಯ್ದ್ರು ಸಾಕು, ನೋಡೋರಿಲ್ಲ. ಹಾ. ನೀವು ಯಾವಾಗ್ಲಾರು ಕೊಡ್ರಿನೋರು ಇದ್ರು. ಹ್ಮ್. ಹಂಗಾಗಿ ಒಂದು ತಗೋತ್ ಹೋದ್ವಿ. ಬಟ್ ಆಮೇಲೆ ಎಮ್ಮೆಗಳೇನೋ ಜಮಾ ಆಗ್ತಾ ಹೋದ್ವು. ಅವಾಗ ನನಗೆ ಸ್ವಲ್ಪ ಅವಾಗ ಸೀರಿಯಸ್ ತಗೊಂಡೆ. ಹ್ಮ್. ಹ್ಮ್. ಅಲ್ಲಿ ತನಕ ನಾನೇನ್ ಅಷ್ಟು ಇದಿರ್ಲಿಲ್ಲ. ಓಕೆ. ಆಮೇಲೆ ಎಮ್ಮೆ ಜಾಸ್ತಿ ಆದ್ಮೇಲೆ ಲೇಬರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಓಕೆ. ಲೋಕ್ಲೇಟ್ಸ್ ಇಂದ ಸಾಧ್ಯನೇ ಇಲ್ಲ. ಇವ್ರೊಬ್ರೇ ಇದ್ರ ಅವಾಗ? ಇಲ್ಲ, ನೋಡ್ಕೊಡೋರಿದ್ದಾರೆ. ಇದು ನಮ್ದೆಲ್ಲ ಇದನ್ನೆಲ್ಲ ನೋಡ್ಕೊಳೋರು, ಹಾ ರೀ. ಕೆಲಸ ಮಾಡೋರು ಬೇರೆ. ಹ್ಮ್. ಬಟ್ ಏನಾಗ್ತಿತ್ತು, ಯಾರು ಒಬ್ರು ಸತ್ರ ಅಷ್ಟು ಜನ ಮಣ್ಣಿಗೆ ಹೋಗ್ತಾರೆ. ಹೌದ್ರಿ. ಇದು ಹೆಂಗದಂದ್ರೆ 2 ಟೈಮ್ ಬೇಕು, ಬೆಳಗ್ಗೆನೂ ಬೇಕು, ನಿಮಗೆ ಸಂಜೆನೂ ಬೇಕು. ಇದು ಹಂಗ ನಿಮಗೆ ಚಾನ್ಸ್ ಇರಲ್ಲ, ಹೌದ್ರಿ. ಇವತ್ತೊಂದಿನ ಬ್ರೇಕ್ ಕೊಡೋಣ ಅನ್ನಂಗ್ ಇರಲ್ಲ. ಹ್ಮ್. ಅವಾಗ ಏನಾಯ್ತು, ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಪಾಪ ಅವಾಗ ಅವ್ನು ಅವ್ರಿಗೆ ಕರ್ಕೊಂಡ್ಬಂದು ಫ್ಯಾಕ್ಟ್ರಿ ಕೆಲ ಯಾರನ್ನೋ ಕರ್ಕೊಂಡ್ಬಂದು ಹಾಲು ಹಿಡಿಸಿದಾನೆ. ಹ್ಮ್. ಅಂದ್ರೆ ಈಗ ಇರೋದೇ ಇಲ್ಲ. ಹೌದ್ರಿ. ಹೌದ್ರಿ. ಅವಾಗ ಲೆಕ್ಕ ಹಾಕಿದ್ವಿ ಬಿಹಾರಿಗಳಿಗೆ ಕರ್ಕೊಂಡ್ಬರ್ಬೇಕು. ಈಗ ಬಿಹಾರಿಗಳಿಗೆ ಕರ್ಕೊಂಡ್ಬರ್ಬೇಕು ಅಂದ್ರೆ ಒಬ್ರು ಅಂತಂದ್ರೆ ಅವ್ರಿಗೆ ಬೋರ್ ಆಗುತ್ತೆ. ಹ್ಮ್. ಈಗ ಇಬ್ರು ಕರ್ಬೇಕು ಅಂದ್ರೆ ಎಮ್ಮೆ ಬೇಕು. ಹೌದ್ರಿ. ಈಗ ಒಂದ್ 20 ಇದ್ರೆ ಇಬ್ರು ನೋಡ್ಕೋತಾರೆ. ಹೌದು. ಹಂಗಾಗಿ ಒಂದ್ ಲೋಡ್ ಎಮ್ಮೆ ತರಿಸಿದ್ದಾಯ್ತು. ಹ್ಮ್. ಫಸ್ಟ್ ಇಬ್ರು ಬಿಹಾರಿಗಳಿಗೆ ಕರ್ಸಿದ್ವಿ. ಹ್ಮ್. ಹಂಗ ಸ್ಟಾರ್ಟ್ ಆಗೋತ ಹೋಯ್ತದು. ಹ್ಮ್. PLD ಬ್ಯಾಂಕ್ ಇಂದ ಲೋನ್ ತಗೊಂಡೆ. ಹಾ. ಒಂದು ಲೋನ್ ತಗೊಂಡು 10 lakhs ಲೋನ್ ತಗೊಂಡು ಒಂದು ಲೋಡ್ ಅವಾಗ 10 ಲಕ್ಷಕ್ಕೆ ಒಂದು ಲೋಡ್ ತರಿಸಿದ್ವಿ. ಅವಾಗ ಕಡಿಮೆ ಇತ್ತು, ತರಿಸಿ 20 ಸ್ಟಾರ್ಟ್ ಮಾಡಿ ಆಮೇಲೆ ಅವು ಬಂದ ಮೇಲೆ ಇಲ್ಲ ಆಕ್ಚುಲಿ ಅವಾಗ್ಲೂ ನಾವು ಲೋಕಲ್ಲೇ 20 ಇತ್ತು. ಆ ಬಿಹಾರಿಗಳೇನ್ ಬಂದ್ವಲ್ಲ, ಅವು ಬಂದ್ಮೇಲೆ ಇವ್ ನೋಡ್ ಬೈಯಕ್ಷರ ಏಕ್ಯಾ ಬೈನ್ಸೆ ಎಲ್ಲ ಲೋಕಲ್ ಬೈನ್ಸ್. ಹೌದ್ರಿ. ಹೌದ್ರಿ. ಎಲ್ಲ ಮ್ಯಾಕ್ಸಿಮಮ್ ಅಂದ್ರೆ 4 ಲೀಟರ್ ಕೂಡ ಅಷ್ಟೇ ಅಷ್ಟೇ ರೀ. ಯಾವ್ದು ಈ ನಮ್ಮ ಲೋಕಲ್ ಬ್ರೀಡ್ ರೀ. ಇದೇನದ ನಮಗೆ ಇದು ಮನ್ಸೇ ಬರಲು. ಹ್ಮ್. ಈಗ ಹಾಲು ಹೆಚ್ಚಿಗಿದ್ರೆ ಅವ್ರಿಗೂ ಮನಸ್ಸು ಬರ್ತದ ಅಂತಂದು ಆಮೇಲೆ ಅವರು ಸ್ವಲ್ಪ ಹೇಳ್ಕೊತದ್ದು. ಹ್ಮ್. ನನ್ನ ಅದೃಷ್ಟ ಏನು ಅಂದ್ರೆ ನನಗೆ ಕೆಲಸದವ್ರು ಚೆನ್ನಾಗಿದ್ದಾರೆ, ನನ್ಗೆ ಎಲ್ಲಾ ಕಡೆ ಕೆಲಸದವ್ರು ಚೆನ್ನಾಗಿದ್ದಾರೆ. ಅವ್ರೊಂದ್ ಧೈರ್ಯ ಕೊಟ್ಟು, ಇಲ್ಲ ನೀವು ತಗೊಂಬರ್ರಿ, ನಾವ್ ಮಾಡ್ತೀವಿ, ನೀವು ತಗೊಂಬರ್ರಿ ಅಂತಂದಾಗ ಅವಾಗಿಂದ ನಾನು ಆ ಕಡೆ ಈಗ ನಮ್ ಲಕ್ಷ್ಮಣ್ ಇವ್ರುಗಳೇ ಹೋಗ್ತಾರೆ, ಅಲ್ಲೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ಅಲ್ಲಿಂದಾನೇ ತರಕ್ ಒಂದು ಇಲ್ಲಿ ತನಕ 3 ಲೋಡ್ ತರಿಸಿದ್ವಿ. ಆಮೇಲೆ ಮತ್ ನಡ್ಬರ್ಕೆ ಅದೇ ಹಿಂಗೆ ಅದು ಹೆಂಗ್ ಬಂದಾಗ ನಮ್ ಲೋಕಲ್ ತೆಗಿತಾ ಹೋದ್ವಿ. ಗಬ್ಬ ಆದಂಗ ಈಗ ನಮ್ಮ ಲೋಕಲ್ ಒಂದು ಇಲ್ಲ. ಈಗ ನಮ್ಮನ್ನ ಮನೇಲಿ ಹುಟ್ಟಿದ ಒಂದಕ್ಕೆ ಸ್ವಲ್ಪ ಅದು ನಮ್ ಹಿಂದಕ್ಕಿಂದ ಒಂದು ಇರೋದ್ ಎಮ್ಮೆ ಬಿಟ್ರೆ ಯಾವ್ದು ಲೋಕಲ್ ಇಲ್ಲ, ಎಲ್ಲ ತೆಗೆದ್ಬಿಟ್ಟಿದ್ವಿ. ಎಲ್ಲ ಅಲ್ಲ ನಮ್ ಫಸ್ಟ್ ಇಂದನೂ ಇತ್ತು ಅದು. ಕರು ಹಾಕಿ ಒಂದು ಕರು ಅದೇನೋ ಆರಾಮಿಲ್ದಾಗ ನಮ್ ಇವನೇ ಸ್ವಲ್ಪ ಅದಕ್ ಸ್ವಲ್ಪ ಆರಾಮಿಲ್ಲ ಅಂದಾಗ ಇವನು ಅಯ್ಯೋ ಹಿಂಗ್ ಮಲ್ಕೊಂಡ್ಬಿಟ್ಟಿತ್ತು. ಆಮೇಲೆ ಅಕ್ಕೋರೆ ನಾ ಬೇಡ್ಕೊಂಡಿದ್ದೆ ನೋಡ್ರಿ, ಇದನ್ನೇನಾದ್ರು ಬಚಾಯಿಸಿದ್ರೆ ಇದ್ ಮಾರೋದಿಲ್ಲ ಅಂತ. ಅಂದ್ರೆ ಅದು ಹಿಂಗೆ ಏನಾಗುತ್ತೋ ಅನ್ನೋ ತರ ಆಗ್ಬಿಟ್ಟಿತ್ತು. ಇದೇನಾದ್ರು ಆದ್ರೆ ಮಾರೋದಿಲ್ಲ ನೋಡ್ರಿ ಇದಕ್ಕೆ, ಆಯ್ತು ಅಂದ್ರೆ ಅದಕ್ಕೆ ಹಂಗೆ ಉಳಿದಿದೆ ಅನ್ಕೊಂಡ್ರೆ ಅದು ಒಂದು ತೆಗಿತಾ ಕಳಿಸ್ತಿರ್ತಾರೆ. ಬರೀ ಮಾತಲ್ಲ, ಅವ್ರ ಜೊತೆ ನಮ್ ಬಿಹಾರಿನೂ ಒಬ್ರು ಹೋಗ್ತಾ ಇದಾರೆ ಅದೆಲ್ಲ ನೋಡ್ಲಿಕ್ಕೆ. ಎಲ್ಲ ವಿಡಿಯೋ ಒಂದೊಂದ್ ಎಮ್ಮೆದು ವಿಡಿಯೋ ಮಾಡಿ ಕಳಿಸ್ತಾರೆ ನನಗೆ. ಕಂಟಿನ್ಯೂ ಅದು ಇದ್ದೇ ಇರ್ತದ. ಹಾಲ್ ಚೆಕ್ ಮಾಡ್ತಾರೆ, ನಮ್ಮ ಬಿಹಾರಿ ಜೊತೆಲಿ ಹೋಗಿರ್ತಾರಲ್ಲ, ಹಾಲ್ ಹಿಂಡ್ತಾರೆ ಅವ್ರು. ಬರೀ ನೋಡೋದಲ್ಲ, ಹಾಲ್ ಹಿಂಡಿ ಮತ್ತೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. 3 ಸಲ 4 ಸಲ ಅವ್ಕೆ ಬೆಳಗ್ಗೆ ಸಂಜೆ ಹಿಂಡಿದ್ರೆ ಗೊತ್ತಾಗ್ತದ ಅದು ಕರೆಕ್ಟ್ ಎಷ್ಟು ಕೊಡ್ತಾರೆ. 4 ಸಲ ಹಿಂಡಿ ಅದನ್ನೆಲ್ಲ ನೋಡಿದ ಮೇಲೆ ಈಗ ಯಾರು ನಮ್ದು ದಿಲೀಪ್ ಅಂತ ಒಬ್ರಿದ್ದಾರೆ, ಅವ್ರ ಮನೆಯಲ್ಲೇ ಸ್ಟೇ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿ ತೋರಿಸ್ತಾರೆ. ಬಟ್ ಇವ್ರ ಇದ್ ಮಾಡ್ಕೊಂಡ್ಮೇಲೆ ಮಾತುಕತೆ ಎಲ್ಲ ಅವ್ರು ದಿಲೀಪ್ ಅನ್ನೋ ನನಗೆ ಫೋನಲ್ಲೇ ಮಾತಾಡ್ಕೊತಾರೆ. ಏನ್ ಮಾಡಿದ್ರು ಮಾರ್ತದ, ಎಲ್ಲ ಮಾರ್ತದ, ಎಲ್ಲ ನನಗೆ ವಾಪಸ್ ಬರ್ತದೆ. ಆ ಬೆಡ್ ಬಿಟ್ರೆ ನನಗೇನು ಇಲ್ಲ. ಈಗ ಹಾಲು ಯಾವ ರೀತಿ ನೀವು ಮಾರಾಟ ಮಾಡ್ತೀವಿ? ಎಲ್ಲ ಹಾಲೆಲ್ಲ ನೋಡಿ ಬೀದರ್ಗೆ ಬೆಳಗ್ಗೆದು ಬೀದರಿಗೆ ಹೋಗುತ್ತೆ. 70 rupees ಅಂತ ಕೊಡ್ತೀನಿ ಪರ್ ಲೀಟರ್. ಬಟ್ ಈ ತಿಂಗಳಿಂದ ಹೆಚ್ಚಿಗೆ ಮಾಡ್ತಾ ಇದೀನಿ 75. ಯಾಕಂದ್ರೆ ಕಾಸ್ಟ್ ನನಗೆ ಜಾಸ್ತಿ. ನೀವ್ ಹೇಳಿದ್ನಲ್ಲ 10 ಇಲ್ಲ ಕಂಪ್ನಿಗಲ್ಲ. ಆಕ್ಚುಲಿ ಏನಾಗ್ತದ, ನಮ್ ಬೀದರ್ಲಿ ಮನೆ ಇದೆ, ಇಲ್ಲಿಂದ ಡೈಲಿ ನಮ್ ಮನೆಗೆ ಹಾಲು ಹೋಗುತ್ತೆ ಅಲ್ಲಿಗೆ. ನಾನು ಅದನ್ನ ಫ್ಯಾಕ್ಟ್ರಿ ಗಾಡಿ ಇದೆ, ಆ ಹಾಲು ಹೋಗೋದನ್ನ ನಾನ್ ಸ್ವಲ್ಪ ಅದನ್ನ ಯೂಸ್ ಮಾಡ್ಕೋತೀನಿ. ನಮ್ದು ಕೃಷ್ಣ ಅಂತ ಏನಿದ್ನಲ್ಲ ನನ್ನ ಮ್ಯಾನೇಜರ್, ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ
ಅದು ಆನ್ ದ ವೇ ಎಷ್ಟು ಸಿಗ್ತದೆ ಎಲ್ಲ ನಮ್ ಕ್ಲೋಸ್ ಇದ್ದವರೇ ತಗೋತಾರೆ, ಸ್ವಲ್ಪ ಪರಿಚಯ ಇದ್ದವರು ಹಾ ರೀ ಅವ್ರೆ. ನಾವೇನ್ ಮನೆ ಕೊಡಲ್ಲ, ಒಂದ್ 2-3 ಪಾಯಿಂಟ್ ಹ್ಮ್ ಅಲ್ಲೇ ಬಂದ್ ತಗೋತಾರೆ. ಇಲ್ಲಾಂದ್ರೆ ಒಂದ್ 2 ಮನೇಲಿ 4-5 ಜನ ಇಟ್ಬಿಡ್ತೀವಿ ಹಾಲ್ನ, ಹಾ ರೀ ಅವ್ರು ಕಲೆಕ್ಟ್ ಮಾಡ್ಕೋತಾರೆ. ಓಕೆ ಮತ್ತಿನ್ನ ಎಲ್ಲ ಹಾಲು ಇವ್ರು ಬರ್ತಾರೆ, ಲೋಕಲ್ ಕಮಟಾಣ ಹೋಟೆಲ್ ಅವ್ರು, ಹಾ ರೀ ಹಾ ಹೋಟೆಲ್ ಅವ್ರು ಬಂದು ತಗೊಂಡ್ ಹೋಗ್ತಾರೆ. ಎಲ್ಲ ತೂಕದ ಲೆಕ್ಕ. ಹಾ ರೀ ಮತ್ತ ಅವ್ರಿಗೆಲ್ಲ ಇಷ್ಟು ಇದೊಂದು ಭರವಸೆ ಬಂದದಲ್ಲ, ಹಾ ರೀ ತೂಕ ಮಾಡಿ ಇಟ್ಬಿಟ್ರಾಯ್ತು. ಬೆಳಗ್ಗೆ ಈಗ ಯಾರಿಗೆ 10 ಲೀಟರ್ 20 ಲೀಟರ್ ಏನ್ ಇರ್ತದಲ್ಲ, ಹೌದ್ರಿ ಅವ್ರು ಇಟ್ರಾಯ್ತು. ಸುಮ್ನೆ ಅವ್ರವ್ರದ್ದು ಬರ್ತಾರೆ, ಅವ್ರವ್ರ ಕ್ಯಾನ್ಗಳಿಗೆ ಹಾಕೋತಾರ, ಅವ್ರು ಹೋಗ್ತಾರೆ. ಎಷ್ಟು ಇದು ಆಕ್ಚುಲಿ ಇದು ಗಾರ್ಡನ್ದು ಒಂದು, ಈ ಮನೆ 25 ಇಯರ್ಸ್ ಆಗಿದೆ. ಹಾ ರೀ ಸ್ಟಾರ್ಟಿಂಗು ಗಾರ್ಡನ್ ಅವ್ರಿಗೆ ಅಂತ ಹಿಂಗ್ ಕೊಟ್ರು, 25 ಇಯರ್ಸ್ ಹಿಂದಿಂದು ಗಾರ್ಡನ್ ಅವರಿಗೆ ಹಿಂಗೆ ಕೊಟ್ರು. ಹಾ ರೀ ಕೇಳಿದ್ರೆ ಅವ್ರು ಕೊಟೇಶನ್ ಕೊಟ್ರು 12 lakhs. ಈಗ ಗಾರ್ಡನ್ ರೆಡಿ ಮಾಡ್ಲಿಕ್ರಿ? ಅವ್ರು ಕೊಟ್ಟಿದ್ ಕೊಟೇಶನ್ ಹಾ ರೀ 12 lakhs ಕೊಟೇಶನ್ ಕೊಟ್ರು ಅವ್ರು. ಆಮೇಲೆ ಅದು ನೋಡಿದ ತಕ್ಷಣ, ಅದು ವಿತೌಟ್ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು 12 lakhs ಕೊಟೇಶನ್ ಇತ್ತು. ಆಮೇಲೆ ನನ್ ಮೈದ್ನ ಹೇಳಿದ್ರು, ಅವ್ರಿಗೆ ತುಂಬಾ ಗಿಡ ಇದು ಅದ್ರ ಬಗ್ಗೆ ಬಹಳ ಅವ್ರಿಗೆ ನಾಲೆಡ್ಜ್. ಇದು ಪೂರ್ತಿ ಎಲ್ಲ ಅವ್ರದ್ದೇ ಪ್ಲಾನ್, ನನ್ ಮೈದ್ನ ರವಿ ಕಾಶಪ್ಪರ್ ಅವ್ರದ್ದೇ ಪ್ಲಾನ್. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ವೈನಿ ಇದು ನಾವೇ ಮಾಡೋದಿರ್ತದೆ, ಅದು ನಾವು ಮಾಡಿದ್ರೆ ಅದ್ರ ಮೇಲೆ ನಮಗೆ ಪ್ರೀತಿ ಬರ್ತದೆ. ಈಗ ಸುಮ್ನೆ ಹಿಂಗ್ ದುಡ್ಡು ಕೊಟ್ಟು ಹಾಕ್ಸೋದಲ್ಲ, ಇಷ್ಟು ಮಾಡ್ಕೋತ ಹೋಗೋಣ, ಸ್ವಲ್ಪನೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಇದೆಲ್ಲ ಏನು ಡಿಸೈನ್ ಇದೆಯಲ್ಲ, ಇದೆಲ್ಲ ನನ್ ಮೈದ್ನಂದೆ. ಮತ್ ಇಷ್ಟು ವರ್ಷ ತಗೊಂಡಿದೆ ನೋಡ್ರಿ. ಸ್ವಲ್ಪನೇ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಕೆಳಗಡೆ ಆದಷ್ಟು ಇದನ್ನ ಮಾಡೋದಿದೆ ನಮಗೆ, ಇನ್ನ ಸ್ವಲ್ಪ ಏನೇನೋ ಇದೆ ಮಾಡೋದು. ಅಲ್ಲಿ ವರ್ಮಿ ಕಂಪೋಸ್ಟ್ ಮತ್ತೆ ಹೊಲ, ಇಲ್ಲಿ ಎಲ್ಲ ಸೇರಿ 6 ಜನ ಹೆಣ್ಮಕ್ಳು ಇದಾರೆ ನನ್ನ, 3 ಜನ ಹುಡುಗರು ಇದಾರೆ. ಹಂಗಾಗಿ ಇನ್ನ ಬೆಕ್ಕು ನಾಯಿ ಇದೆ.